ಈ ಚೇಳು ಮರಿಗಳನ್ನ ಮಾಡಬೇಕಾದ್ರೆ ಅದು ತನ್ನಲ್ಲೇ ಆ ಮರಿಗಳನ್ನ ಇಟ್ಕೊಂಡ್ಬಿಟ್ಟು ಅದು ಪ್ರಾಣ ಕೊಟ್ಬಿಡ್ತದಂತೆ, ಮಕ್ಕಳನ್ನ ಬದುಕ್ತದೆ, ತ್ಯಾಗ ಮಾಡುತ್ತಂತೆ ಈ ಚೇಳು. ತನ್ನ ಲೈಫ್ ಕೊಟ್ಬಿಟ್ಟು ಮಕ್ಕಳಿಗೆ ಜೀವನ ಬದುಕಬೇಕಂತ ಅವಕಾಶ ಕೊಡ್ತದೆ. ಯೇಸು ಸ್ವಾಮಿ ತನ್ನ ಲೈಫ್ ಕೊಟ್ಟು ನಮ್ಮನ್ನ ರಕ್ಷಿಸಿದ್ದಾನೆ. ಆತನು ನಮ್ಮ ಸ್ಥಾನದಲ್ಲಿದ್ದು ನಮ್ಮ ಅಪರಾಧಗಳನ್ನ ನೀಗಿಸಿದ್ದಾನೆ. ಎಷ್ಟು ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. ಆತ ನಮ್ಮ ಅಪರಾಧಗಳ ನಿಮಿತ್ತವಾಗಿ ತನ್ನ ಪ್ರಾಣವನ್ನೇ ಕೊಟ್ಟು ಸ್ಯಾಕ್ರಿಫೈಸ್ ಹಿಮ್ಸೆಲ್ಫ್. ಆತ ನಮ್ಮನ್ನ ಕೊಂಡುಕೊಂಡು ಅದು ಬಿಡುಗಡೆ ಕೊಟ್ಟು ಆಶೀರ್ವಾದ ಮಕ್ಕಳಾಗಿ ನಾವು ದೇವರಿಗೋಸ್ಕರವಾಗಿ ಆತ ನಾಮದ ನಿಮಿತ್ತವಾಗಿ ಎಷ್ಟು ಕೆಲಸ ಮಾಡ್ತಾ ಇದ್ವಿ. ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ತಂದೆ ಹೆಸರು ಉಳಿಸಬೇಕಾದಂತ ಬಾಧ್ಯತೆ ಇದೆ. ನಮ್ಮ ತಂದೆಯಾದ ದೇವರ ಹೆಸರು ಯಾವತ್ತಾದ್ರೂ ಉಳಿಸಬೇಕಂತ ಅಂದುಕೊಂಡಿದ್ದೀವಿ. ತಂದೆಗೆ ಅವಮಾನ ಮಾಡುವಂತ ಮಕ್ಕಳು ಇರ್ತಾರ, ತಂದೆಗೆ ಮಹಿಮೆ ಮಾನ ಕೊಡುವಂತ ಮಕ್ಕಳು ಇರ್ತಾರ. ಯೇಸು ಸ್ವಾಮಿ ಮಾನ ಕೊಡುವಂತ ಮಕ್ಕಳನ್ನ ಇಷ್ಟಪಡ್ತಾರೆ. ಮತ್ತು ನಾವು ನಮ್ಮ ತಂದೆಯಾದ ದೇವರಿಗೆ ಆತನ ಹೆಸರಿಗೆ ತಕ್ಕಂತೆ ನಡ್ಕೊಂಡ್ರೆ ಆತನಿಗೆ ಮಹಿಮೆ ಆಗ್ತದೆ. ಇಂಥ ದೇವರ ಮಕ್ಕಳು ನೀವು ಜೀವಿಸ್ತಾ ಇದ್ದಾರೆ ಅಂದ್ರೆ ಅದು ತಂದೆಯಾದ ದೇವರಿಗೆ ಎಷ್ಟು ಸಂತೋಷ ರೀ. ಇಂಥ ದೇವರ ಮಕ್ಕಳು ಕ್ರೈಸ್ತರಾಗಿದ್ದಾರೆ. ಅವ್ರ ಬಾಯಲ್ಲಿ ಯಾವತ್ತೂ ಕೂಡ ಒಳ್ಳೆ ಮಾತುಗಳೇ ಇದೆ, ಅವ್ರ ನಡತೆ ಎಲ್ಲ ಒಳ್ಳೇದೇ ಇದೆ. ಹಾಗೆ ಇನ್ನೊಬ್ಬರ ಜೊತೆ ಅವರು ಜಗಳಗಳೇ ಮಾಡೋದಿಲ್ಲ, ಹಾಗೆ ಇನ್ನೊಬ್ಬರನ್ನ ದೂಷಿಸೋದಿಲ್ಲ, ಕೆಟ್ಟ ವಿಚಾರಗಳೆಲ್ಲ ಅವರು ತೊಡಗಿಕೊಳ್ಳೋದಿಲ್ಲ. ಒಳ್ಳೆ ಸಾಕ್ಷಿಯನ್ನ ಇಟ್ಕೊಂಡಂತ ಜನಗಳಂತ ಮಾತಾಡಿದ್ರೆ ಎಷ್ಟೋ ಸಂತೋಷ ತಂದೆಯಾದ ದೇವರಿಗೆ. ಆತನು ತನ್ನ ಪ್ರಾಣವನ್ನೇ ಕೊಟ್ಟರು ಅಲ್ವಾ? ಎಂತ ಪ್ರೀತಿ ಇದೆ ಆ ಪ್ರೀತಿ. ನಾವು ಕೂಡ ದೇವರಿಗೆ ಏನ್ ಮಾಡ್ಬೇಕಂದ್ರೆ ಭಕ್ತಿಯಿಂದ ನಡ್ಕೊಳ್ಬೇಕು. ಪ್ರಾಣ ಕೊಡುವಂತ ಹಂಗೆ ಇತರಿಗೋಸ್ಕರವಾಗಿ ನಾವು ಪ್ರಾಣ ಕೊಡುವ ಹಂಗಿನಲ್ಲಿ ಇದ್ದೀವಿ. ಆದ್ರೆ ಮೊದಲು ದೇವರನ್ನ ಪ್ರೀತಿ ಮಾಡ್ಬೇಕು. ಪಾಪವನ್ನ ದ್ವೇಷ ಮಾಡ್ಲಿಕ್ಕೆ ದೇವರು ನಮಗೆ ಶಕ್ತಿ ಕೊಡ್ತಾನೆ. ಯೆಹೋವನ ಭಯವು ತಿಳುವಳಿಕೆಗೆ ಮೂಲ ಎಂಬುದಾಗಿ. ಆಗ ದೇವರಿಗೆ ಭಯಪಡೋದ್ರಿಂದ ಪಾಪ ದ್ವೇಷ ಹುಟ್ಟುತ್ತದೆ ಅಂತ ನಾವು ನೋಡ್ತಾ ಇದ್ದೇವೆ. ಏನು ದೇವರಿಗೆ ಭಯಪಟ್ಟು ಒಳಗಾದ್ರೆ ಪಾಪವನ್ನ ದ್ವೇಷ ಮಾಡಿ ಆಸೆ ನಮ್ಮ ಬಳಿಗೆ ಬರ್ಬೋದು, ಆಸೆಯನ್ನ ಗೆಲ್ತೀವಿ. ಯಾಕೆ? ದೇವರಿಗೆ ಭಯಪಡ್ತೇವೆ. ಅನೇಕರಿಗೆ ಭಯ ಇಲ್ಲ ಇವತ್ತು ತೀರ್ಮಾನಗಳು. ಆಲಯ ಅಂದ್ರೆ ಏನೋ ಮಾಮೂಲಿ ಆಲಯನ ಹೋಗ್ತಾ ಇದೀವಿ ಬರ್ತಾ ಇದೀವಿ ಅಂತ ಅನ್ಕೊಳ್ತಾ ಇದ್ದಾರೆ. ಆ ಸೀರಿಯಸ್ನೆಸ್ ಇಲ್ಲ, ಆ ಗಂಭೀರತೆ ಇಲ್ಲ, ಆ ಪಾವಿತ್ರತೆ ಇಲ್ಲ. ಆಲಯ ಅಂದ್ರೆ ಏನೋ ಒಂಥರ ಸಿನಿಮಾ ಥಿಯೇಟರ್ ತರ ನೋಡ್ಕೊಂಡು, ಏನೋ ಒಂಥರ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ತರ ನೋಡ್ಕೊಂಡು, ಏನೋ ಒಂಥರ ಸಭೆ ತರ ಏನೋ ಕೂಡ್ತಾರಲ್ಲ ಮೀಟಿಂಗ್ ಪ್ಲೇಸ್ ಅಂತ ಅನ್ಕೊಳ್ತಾ ಇದ್ದೀವಿ ಹೊರತು ಆ ಆಲಯಕ್ಕೆ ಹೋಗುವಾಗ ಅಲ್ಲಿ ಒಂದು ಘನವಾದಂತ ದೇವರ ಸಮ್ಮುಖ ಇದೆ, ಘನವಾದಂತ ದೇವರ ಸ್ಥಾನಮಾನ ಇದೆ. ಎಷ್ಟು ಭಕ್ತಿಯಿಂದ ಹೋಗ್ಬೇಕು, ಎಷ್ಟು ವೈರಾಗ್ಯವಾಗಿ ನಡ್ಕೊಳ್ಬೇಕು, ಎಷ್ಟು ನನ್ನ ರೆಡಿ ಮಾಡಿ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೇಕಂತ ಆಲೋಚನೆಗಳು ಅನೇಕರ ಜೀವಿತಗಳಲ್ಲಿ. ಏನು ಹೋಗ್ಬೇಕು, ಆಡ್ಬೇಕು, ಇವೆಲ್ಲ ಆಡಿ ದೇವರನ್ನ ಮಹಿಮೆಪಡಿಸಿ ಸ್ತುತಿ ಮಾಡಿ ವಾಕ್ಯ ಓದೋದು ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ಹೇಳ್ತಾ ಇಲ್ಲ. ಇಂಪಾರ್ಟೆಂಟ್. ಮೊದಲು ಏನ್ ಇಂಪಾರ್ಟೆಂಟ್ ಅಂದ್ರೆ ಸೆಲ್ಫ್ ಪ್ರಿಪರೇಷನ್ ಇಸ್ ಇಂಪಾರ್ಟೆಂಟ್. ನಾವು ಸೆಲ್ಫ್ ಆಗಿ ಪ್ರಿಪೇರ್ ಆಗಿ ದೇವಸ್ಥಾನಕ್ಕೆ ಹೋಗುವಾಗ ಹೆಜ್ಜೆ ಗಮನಿಸಂತ ದೇವ್ರ ವಾಕ್ಯ ಹೇಳ್ತದಲ್ಲ, ಅದನ್ನ ನಾವು ತಿಳ್ಕೊಳ್ಬೇಕು. ಏನೋ ಬಂದಿದ್ದೀವಿ ಸಮಯ ಕಳೆದು ಹೋಗ್ತೀವಿ ಅಂತ ಯಾವತ್ತೂ ಕೂಡ ಅನ್ಕೊಳ್ಬಾರ್ದು. ದೇವರು ಇಷ್ಟೆಲ್ಲ ಮಾಡಿ ತನ್ನ ಪ್ರಾಣ ಕೊಟ್ಬಿಟ್ಟು ನಮ್ಮನ್ನ ಉಳಿಸಿದ್ದಾರೆ ಅಂದ್ರೆ ಸಾಕ್ಷಿಗಳಾಗಿರ್ಬೇಕಲ್ಲ, ಪರಿಶುದ್ಧರಾಗಿ ಬದುಕಬೇಕಲ್ಲ, ದೇವರಿಗೆ ಮಹಿಮೆ ಸಲ್ಲಿಸುವುದಕ್ಕಾಗಿ ಜೀವಿತ ಒಪ್ಪಿಸಿಕೊಡ್ಬೇಕಲ್ಲ. ಈ ಲೋಕದಲ್ಲಿ ಬೇರೆ ಜನಗಳು ಹೆಂಗಿದೆ ಅಂತ ನೀನು ಯೋಚನೆ ಮಾಡಬೇಡ. ದೇವರ ಮಗನಾಗಿ ಮಗಳಾಗಿ ನಾನ್ ಹೇಗ್ ಬದುಕ್ತಾ ಇದ್ದೀನಿ ಅಂತ ನಾವು ಯೋಚನೆ ಮಾಡ್ಬೇಕು. ಓಕೆ, ಕೆಲವು ಜನ ಇರ್ತಾರೆ ಪೋಕಿಂಗ್ ಮಾಡ್ತಿರ್ತಾರೆ, ಯಾವತ್ತೂ ಕೂಡ ಅವ್ರು ಪೋಕ್ ಮಾಡೋದು ಹಿಂಗೆ ಹಿಂಗೆ ಹಿಂಗ್ ಅಂತ ಹೇಳಿ. ಸೊ ನನ್ನ ದಿನವರು ಪೋಕ್ ಮಾಡೋದಕ್ಕಿಂತ ಮೊದಲು ನನ್ನ ಲೈಫ್ ಅನ್ನು ನಾನೇ ತೋರಿಸ್ಕೋಬೇಕು, ನೋಡ್ಕೋಬೇಕು ಹೆಂಗೆ ಏನು. ದಾವೀದನು ಹೇಳ್ತಾನೆ, ದೇವರನ್ನು ನನ್ನ ಪರಿಶೋಧಿಸ. ದೇವ್ರು ಪರೀಕ್ಷಿಸ್ಬೇಕು. ಎಕ್ಸಾಮೈನ್ ಮೀ. ದೇವ್ರು ನಮ್ಮನ್ನ ಪರೀಕ್ಷಿಸಿದ್ರೆ ಕರೆಕ್ಟ್ ಆದ ಸ್ಥಾನಮಾನದಲ್ಲಿ ನಡೆಸ್ತಾನೆ. ದೇವರು ತಿಳುವಳಿಕೆ ಕೊಡುವರು. ಪವಿತ್ರಾತ್ಮ ದೇವ್ರು ನಮ್ಮೊಳಗಿರ್ತಾರಲ್ಲ, ಆತನ ತಿಳುವಳಿಕೆ ಕೊಡ್ತಾನೆ. ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಯಾವ ರೀತಿ ಸಂಭಾಷಣೆ ಮಾಡ್ಬೇಕು, ಯಾವ ರೀತಿ ಭಕ್ತಿವಂತರ ಇರಬೇಕು, ಭಕ್ತಿವಂತರ ಜೊತೆ ಬರ್ತಾಗ ಏನು ಮಾತುಗಳು ಮಾತಾಡ್ಬೇಕು. ಭಕ್ತಿವಂತರ ಹತ್ರ ಮಾತಾಡುವಾಗ್ಲೂ ಕೂಡ ಮಾತುಗಳಿರ್ತವೆ, ಅವನ್ನೇ ಮಾತಾಡ್ಬೇಕು. ಭಕ್ತಿಹೀನರ ಜೊತೆ ಭಕ್ತಿವಂತರ ಜೊತೆ ಮಾತನಾಡಬಾರ್ದು. ಭಕ್ತಿಹೀನರ ಹತ್ರ ಹೋದಾಗ ಭಕ್ತಿ ನಿಮಿತ್ತವಾದ ಮಾತುಗಳನ್ನೇ ಹಾಡ್ಬೇಕು. ಓಕೆ, ಇಲ್ಲಾಂದ್ರೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಲೈಫ್ ಎಲ್ಲಿದೆ ಅಂತ ಹೇಳಿ. ಇದು ಸಭೆಯಲ್ಲಿ ಸೇರಿದಾಗಲೂ ಕೂಡ ಆ ಸಭೆಗೆ ಒಡೆಯನಾಗಿರುವಂತ ಕ್ರಿಸ್ತನ ಮಾತುಗಳು ಕಡಿಮೆ ಇದೆ. ಸಹೋದರ ಸಹೋದರಿಯರ ಮಧ್ಯದಲ್ಲಿ ಅವರ ಸಂಭಾಷಣೆಗಳು ಬೇರೆ ಆಗಿದೆ, ಅವರ ಕ್ರೈಸ್ತಿಯ ನಡತೆ ಬೇರೆ ಆಗಿದೆ. ಇದೆಲ್ಲ ಗ್ರಹಿಸ್ಕೊಳ್ಬೇಕು ಇವತ್ತು ನಾವುಗಳು. ಯಾಕೆ? ಯೇಸು ಸ್ವಾಮಿ ತನ್ನ ಪ್ರಾಣ ಕೊಡ್ತಲ್ವಾ. ನಮ್ ಲೈಫ್ ಕೂಡ ದೇವರಲ್ಲಿ ಭಕ್ತಿಯಿಂದ ಇರ್ಬೇಕು. ಯಾವತ್ತಾದ್ರೂ ನಾನು ರೆಡಿ ಅಂತ ಇರ್ಬೇಕು. ಪ್ರೇಯರ್ ಮಾಡೋದಕ್ಕೆ ನಾನು ರೆಡಿ, ವಾಕ್ಯಗಳಲ್ಲಿ ಓದಿ ವಾಕ್ಯ ನಡೆಯಲಿಕ್ಕೆ ನಾನು ರೆಡಿ, ದೇವರ ಸ್ತುತಿ ಮಾಡ್ಲಿಕ್ಕೆ ನಾನು ರೆಡಿ, ದೇವರ ಕೆಲಸವನ್ನ ಮಾಡ್ಲಿಕ್ಕೆ ನಾನು ರೆಡಿ ಏನ್ರಿ. ಒಂದು ಬಾಧ್ಯತೆ ಎಲ್ಲರೂ ಕೊಟ್ಟಿದ್ದಾರೆ. ಸಹೋದರ ಸಹೋದರಿ ಯೌವನ ಕಾಲದಲ್ಲಿ ಫಲ ಕೊಟ್ಟಿದ್ದಾರೆ. ಹಾಗೆ ಮದುವೆ ಆದವರು ಕೂಡ ದೇವರು ಹಿಂದೆ ಮುಂದೆ ಬೇಕಾದಂತ ವಿಚಾರಗಳನ್ನು ಸಂಪಾದನೆ ಮಾಡ್ಕೊಂಡು ಇಟ್ಟುಕೊಂಡಿಗೆ ಬಲ ಕೊಟ್ಟಿದ್ದಾರೆ. ಮೇ ಬಿ ಯಾರೇ ಆಗಿರ್ಲಿ ಒಂದು ಬಲ ಕೊಟ್ಟಿದ್ದಾರೆ. ಇನ್ನು ಬಲ ದೇವರಿಗೋಸ್ಕರ ಉಪಯೋಗವಾಗುವಂತ ಮನಸ್ಥಿತಿ ನಿಮ್ಮದು ನಮ್ಮದು ಆಗಿರ್ಬೇಕು. ಅಂದ್ರೆ ಅದನ್ನೇ ಆಸೆ ಪಡ್ತಾ ಇದ್ದಾರೆ. ಯಾಕಂದ್ರೆ ದೇವರು ಪ್ರಾಣ ನಮಗೋಸ್ಕರವಾಗಿ ಕೊಟ್ಟಿದ್ದಾರೆ.
ತ್ಯಾಗ ಮಾಡಿದ್ದಾರೆ. ಅಲ್ಲೆಲ್ಲೂಯ್ಯ. ಹೇಗೆ ಬಚ್ಚಿಟ್ಕೊಂಡ್ರಂತ ಚೇಳು ಬಗ್ಗೆ ನಾವು ಚಿಕ್ಕದಾಗಿ ಹೇಳಿದ್ರೆ, ಚೇಳು ಮಕ್ಕಳನ್ನ ಬದುಕಿಸಿ ಅದು ತೀರ್ಕೊಳ್ತದಂತೆ. ದೇವರು ಕೂಡ ನೋಡಿ, ಅದಕ್ಕೆ ನಾನು ಆಗ್ಲೇ ಹೇಳಿದೆ ಅಲ್ವಾ. ಸೊ ನಾವು ಇನ್ನೊಬ್ಬರನ್ನ ಬದುಕಿಸಬೇಕು, ಇನ್ನೊಬ್ಬರನ್ನ ನಡೆಸಬೇಕು. ಐ ಆಮ್ ಹ್ಯಾಪಿ ಅಂದ್ರೆ ಓಕೆನಾ? ಕ್ರೈಸ್ತರು ಯಾವತ್ತೂ ಕೂಡ ವೆಲ್ ವಿಶರ್ಸ್, ಕ್ರೈಸ್ತರು ವೆಲ್ ವಿಶರ್ಸ್. ಇನ್ನೊಬ್ರು ಚೆನ್ನಾಗಿರ್ಬೇಕಂತ ಬಯಸೋದು, ಇನ್ನೊಬ್ರು ಚೆನ್ನಾಗಿ ಬದುಕಬೇಕಂತ ಬಯಸೋರು, ಅವ್ರ ಕುಟುಂಬಕ್ಕೆ ಯಾವ ತೊಂದರೆ ಉಂಟಾಗಬಾರ್ದಂತ ಪ್ರೇಯರ್ ಮಾಡೋದು. ನಾವು ಕ್ರೈಸ್ತರಿಗೆ ವಿಶೇಷವಾದ ಗುಣ ದೇವರು ಕೊಟ್ಟಿದ್ದಾರೆ. ಏನು ಗೊತ್ತಾ? ನಮ್ಮ ಶತ್ರುಗಳಿಗೋಸ್ಕರ ಕೂಡ ಪ್ರಾರ್ಥನೆ ಮಾಡುವಂತ ಗುಣ ನಮಗೆ ದೇವರು ಕೊಟ್ಟಿದ್ದಾರೆ. ಆಮೇಲೆ ಇಂಥ ಒಂದು ಸ್ಥಾನಮಾನ ದೇವರು ನಮಗೆ ಕೊಟ್ಟಿರುವಾಗ ಆತನ ಮಕ್ಕಳಾಗಿರುವ ಅಧಿಕಾರ ನಮಗೆ ಕೊಟ್ಟಿದ್ದಾರಲ್ವಾ. 1:12 ವಚನ ಯೋಹಾನ ಬರೆದ ಸುವಾರ್ತೆಯಲ್ಲಿ ಯಾರು ಆತನನ್ನು ಅಂಗೀಕರಿಸಿದ್ರು ಅಂದ್ರೆ ಆತನ ಹೆಸರನ್ನು ನಂಬಿಕಿಟ್ರು ಅವರೆಲ್ಲರಿಗೆ ದೇವರ ಮಕ್ಕಳಾಗುವ ಅಧಿಕಾರ ದೇವರು ಕೊಟ್ಟಿದಾರಲ್ವಾ. ಸೊ ಅಧಿಕಾರದಿಂದ ನಾವ್ ಏನ್ ಮಾಡ್ಬೇಕು? ಸುಮ್ಮನೆ ಹೆಸರಿಟ್ಕೊಂಡ್ರೆ ಸಾಕ? ಯೋಹಾನ ಅಂತ ನಾನು ಹೆಸರಿಟ್ಕೊಂಡಿದ್ದೀನಿ ಅನ್ಕೊಳ್ರಿ, ಹೆಸರು ನಿಮಿತ್ತವಾಗಿ ಬದುಕಿದ್ರೆ ಸಾಕೇನ್ರಿ? ಅದಕ್ಕೆ ಸಂಬಂಧಪಟ್ಟ ಕೆಲಸ ಕೂಡ ನಾನು ಮಾಡ್ಬೇಕು. ಓಕೆ, ಕೆಲವು ಜನ ಹಾಗೆ ಸುವಾರ್ತಮ್ಮ ಅಂತ ಹೆಸರಿಟ್ಕೊಂಡ್ರೆ ಸುವಾರ್ಥ ತಕ್ಕಂತ ಕೆಲಸ ಮಾಡ್ಬೇಕು, ಪ್ರಾರ್ಥನಮ್ಮ ಅಂತ ಹೆಸರಿಟ್ಕೊಂಡ್ರೆ ಆ ಹೆಸರು ತಕ್ಕಂತ ಪ್ರಾರ್ಥನೆ ಮಾಡ್ಬೇಕು. ಓಕೆ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂತ ಒಂದು ಗುಣ, ಇನ್ನೊಬ್ಬರಿಗೆ ಬೋಧಿಸುವಂತ ಗುಣ, ಇನ್ನೊಬ್ಬರು ನಡೆಸುವಂತ ಗುಣ ಎಲ್ಲ ಕೂಡ ನಮಗೆ ಬೇಕ್ರಿ. ಯಾಕೆ? ದೇವರು ತನ್ನ ಒಪ್ಪಿಸಿಕೊಟ್ಟಿದೆ ನೋಡಿ ನಮಗೋಸ್ಕರವಾಗಿ. ಎಷ್ಟು ಒಳ್ಳೆ ದೇವರು, ಎಷ್ಟು ಪ್ರೀತಿ ಮಾಡಿ ನಡೆಸಿದನಲ್ರಿ ಆತನು. ನಾವೇನ್ ಮಾಡ್ತಾ ಇದ್ದೀವಿ? ಕರ್ತನಿಗೆ ಒಪ್ಪಿಸಿ ಕರ್ತನ ಒಂದು ಚಿತ್ತದಲ್ಲಿ ಮಹಿಮಕರವಾಗಿ ನಾವು ಜೀವಿಸಿ, ಅದು ಆತನ ಆಲೋಚನೆ ಆಗಿದೆ. ಪ್ರಿಯ ದೇವ ಜನಗಳೇ, ನೀವೆಲ್ಲ ಇದ್ರು ಕೂಡ ಕರ್ತನಿಗೆ ಒಪ್ಪಿಸಿ ಪ್ರಾರ್ಥನೆ ಮಾಡೋಣ. ಸೊ ನಿಮ್ಮ ಪ್ರಾರ್ಥನಾ ಅವಶ್ಯಕತೆಗಳೇನೇ ಇರಲಿ, ನಿಮ್ಮ ಆತ್ಮಿಕ ಜೀವನ ಬಲವಾಗಿ ಬೆಳೆಯುವ ಹಾಗೆ ನಾವು ಕೂಡ ಪ್ರಾರ್ಥನೆ ಮಾಡ್ತೇವೆ. ನಿಮ್ಮ ಒಂದು ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನಮಗೆ ದಯವಿಟ್ಟು ತಲುಪಿಸ್ತಾರೆ. ಆ ಒಂದು ಫೋನ್ ನಂಬರ್ ಇರ್ತದೆ ವಿಡಿಯೋದಲ್ಲಿ, ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ ಸ್ತೋತ್ರ. ಮತ್ತು ವಾಕ್ಯವನ್ನ ಕೇಳಿದ್ರು, ವಾಕ್ಯದ ಜೊತೆ ಮತ್ತೆ ಮಾತನಾಡು. ಯಾರೆಲ್ಲ ವಾಕ್ಯಗಳು ಕೇಳಿದರು ನಾವು ಕೂಡ ಪ್ರಾರ್ಥನೆಗೆ ಜೀವಿಸಬೇಕು, ಒಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನಿಮ್ಮ ರಾಜ ನಿಮಿತ್ತವಾಗಿ ಸಿದ್ಧಪಡಿಸಿ ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೆನ್.